ನಾವಿವತ್ತು ಇಸ್ಕಾನ್ ಟೆಂಪಲ್ ಹೋಗ್ತಾ ಇದ್ವಿ. ಇಸ್ಕಾನ್ ಟೆಂಪಲ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ರಾಜಾಜಿನಗರದಲ್ಲಿರೋ ರಾಧಾಕೃಷ್ಣ ಮಂದಿರ. ಆದರೆ ನಾವಿವತ್ತು ಹೋಗ್ತಾ ಇರೋದು ಆ ಇಸ್ಕಾನ್ ಟೆಂಪಲ್ ಅಲ್ಲ, ಹೊಸದಾಗಿರೋ ಇಸ್ಕಾನ್ ಟೆಂಪಲ್. ಅದು ಎಲ್ಲಿದೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಹಾಯ್, ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವಿಡಿಯೋ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನಾವು ಇವಾಗ ಇಸ್ಕಾನ್ ಟೆಂಪಲ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಇದಿರೋದು ವಸಂತಪುರದಲ್ಲಿರೋ ಇಸ್ಕಾನ್ ಟೆಂಪಲ್ಲು. ಇಲ್ಲಿ ರಾಧಾಕೃಷ್ಣನ್ ಅಷ್ಟೇ ಅಲ್ಲದೆ ಮೇನ್ ಗರ್ಭಗುಡಿ ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ ಗರ್ಭಗುಡಿ ಇದೆ. ಅದಲ್ಲದೆ ಆಂಜನೇಯ, ಲಕ್ಷ್ಮೀ ನರಸಿಂಹ ಮತ್ತು ರಾಜಲಕ್ಷ್ಮಿ ತುಂಬ ದೇವರುಗಳ ದರ್ಶನ ನಾವಿಲ್ಲಿ ಮಾಡ್ಕೋಬೋದು. ಇಲ್ಲಿ ಎಂಟ್ರೆನ್ಸ್ ಫೀ ಏನೂ ಇಲ್ಲ, ಬರೀ ಪಾರ್ಕಿಂಗ್ ಫೀಸ್ ಮಾತ್ರ ಇದೆ. 2 ವೀಲರ್ಗೆ 20 ಆದರೆ 4 ವೀಲರ್ಗೆ 40 ಮಾತ್ರ. ಹಾಗೆ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 PM ಮತ್ತು ಸಂಜೆ 4:30ರಿಂದ ರಾತ್ರಿ 8:30ವರೆಗೂ ಇದೆ. ಈ ಇಸ್ಕಾನ್ ವೈಕುಂಠ ಹಿಲ್ ಬಂದುಬಿಟ್ಟು ಜೂನ್ 14, 2022ರಲ್ಲಿ ಲೋಕಾರ್ಪಣೆ ಆಗಿದೆ. ನೋಡ್ಬೋದು ನೀವು, ತುಂಬಾ ದೊಡ್ಡದಾಗಿದೆ. ಹೋಗ್ತಾ ಇದ್ದಂತೆ ಒಂದೊಂದೇ ದೇವರ ದರ್ಶನ ಮಾಡಿಕೊಂಡು ಕೊನೆಯಲ್ಲಿ ನಾವು ತಿರುಪತಿಲಿ ಹೋಲುವಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಕೋಬೋದು. ಮೇಲ್ಗಡೆ ಹೋಗ್ತಾ ಇದ್ದಂತೆ ನೋಡ್ಬೋದು ನೀವು, ಸುತ್ತಮುತ್ತಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೇಚರ್ ಆಗಿರ್ಬೋದು. ನಾವು ಪೂರ್ತಿ ಬೆಟ್ಟದ ಮೇಲೆ, ಅಂದರೆ ಸ್ವಲ್ಪ ಬೆಟ್ಟ ಇದೆ, ಬೆಟ್ಟದ ಮೇಲೆ ಹತ್ತಿದಾಗ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸುತ್ತಲಾಗಿರೋ ವ್ಯೂ. ಫಸ್ಟ್ ಎಂಟ್ರಿ ಆಗ್ತಾ ಇದ್ದಂತೆ ದರ್ಶನ ಆಗೋದೇ ರಾಧಾಕೃಷ್ಣಂದು. ನಮಗೆಲ್ಲ ಇಸ್ಕಾನ್ ಅಂದ ತಕ್ಷಣ ನೆನಪಾಗೋದೇ ರಾಧಾಕೃಷ್ಣ ದೇವಸ್ಥಾನ. ಆದರೆ ಇಸ್ಕಾನ್ ಅನ್ನೋದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಇದೊಂದು ಸಂಸ್ಥೆ ಕೂಡ. ಇಸ್ಕಾನ್ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕನ್ವರ್ಸೇಷನ್ ಅಂತ. ಇದು ಹಿಂದೂ ಧಾರ್ಮಿಕ ಸಂಸ್ಥೆಯಾಗಿದೆ. ಈ ಇಸ್ಕಾನನ್ನು 1966ರಲ್ಲಿ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಸ್ಥಾಪನೆ ಮಾಡಿದರು. 800ಕ್ಕೂ ಅಧಿಕ ಇಸ್ಕಾನ್ ಕೇಂದ್ರಗಳಾಗಿರ್ಬೋದು ಅಥವಾ ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಬೆಂಗಳೂರಲ್ಲಿ 2 ಇದೆ. ಒಂದು ರಾಜಾಜಿನಗರದಲ್ಲಿರೋ ಇಸ್ಕಾನ್ ಟೆಂಪಲು, ಇನ್ನೊಂದು ವಸಂತಪುರದಲ್ಲಿರೋ ಇಸ್ಕಾನ್ ವೈಕುಂಠ ಹಿಲ್ಲು. ಇವತ್ತು ಟೆಂಪಲಲ್ಲಿ ಅಖಂಡ ಜಪಸ್ಮರಣೆ ಇತ್ತು ಅಂತ ಒಂದು ಸ್ವಲ್ಪ ಜಾಸ್ತಿನೇ ಜನ ಇದ್ದರು. ಆದರೆ ಬೇರೆ ಟೈಮಲ್ಲಿ ಇಷ್ಟೊಂದು ಜನ ಏನಿರಲ್ಲ, ಆರಾಮಾಗಿ ದರ್ಶನ ಎಲ್ಲ ಮಾಡ್ಕೋಬೋದು. ತುಂಬಾ ಪ್ರಶಾಂತಿಯುತವಾದ ಶಾಂತಿಯುತ ದೇವಸ್ಥಾನ ಅಂತಲೇ ಹೇಳ್ಬೋದು. ಮನಸ್ಸಿಗೆ ನೆಮ್ಮದಿ, ಶಾಂತಿ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ ನೋಡಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂತೆ ಅಲ್ಲಿ ನಾವು ಪುಸ್ತಕಗಳಾಗಿರ್ಬೋದು ಅಥವಾ ಧೂಪು, ಅಗರಬತ್ತಿ, ಗಂಧದ ಕಡ್ಡಿ ಎಲ್ಲನೂ ಸಿಗುತ್ತೆ. ಪುಸ್ತಕಗಳಂದರೆ ರಾಮಾಯಣ, ಭಗವದ್ಗೀತಾ, ಮಹಾಭಾರತ ಈ ಥರ ಪುಸ್ತಕಗಳೆಲ್ಲ ಅಲ್ಲಿ ನಾವು ತೊಗೋಬೋದಿತ್ತು. ಇನ್ನು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದಾದಮೇಲೆ ಅಲ್ಲಿ ಧ್ಯಾನ ಮಂದಿರ ಅಂತ ಇತ್ತು. ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು. ಯಾಕಂದರೆ ಮನಸ್ಸಿಗೆ ನೆಮ್ಮದಿ ಅಂತ ಏನಾದರೂ ಬೇಕಿದ್ದರೆ ಅಲ್ಲಿ ಬಂದು ಕೂತ್ಕೊಂಡು ಒಂದ್ಸಲ ಧ್ಯಾನನ ಮಾಡಿದ್ರೆ ತುಂಬಾ ಪ್ರಶಾಂತ ಅನಿಸುತ್ತೆ. ನಾವು ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಧ್ಯಾನನ ಮಾಡಿದ್ವಿ. ಇನ್ನು ಧ್ಯಾನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ಇಲ್ಲಿ ಪ್ರಸಾದನ ಕೊಡ್ತಿದ್ರು. ಪ್ರಸಾದನ ತಿಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.